ಹಸ್ದವ್ರಿಗೆ ಗಂಜಿ ಕೊಟ್ಟರು ಕುಡಿತಾರೆ, ಹೊಟ್ಟೆ ತುಂಬಿದವ್ರಿಗೆ ಏನು ಕೊಟ್ಟರು ಪ್ರಯೋಜನ ಇಲ್ಲ. ಬಿಸಿ ಬಿಸಿ ಬೇಯಿಸಾಕೋರಿದ್ರೆ 3 ಹೊತ್ತು ತಿಂತಾನೆ ಇರಬೇಕು ಅನ್ಸತ್ತೆ. ಹೋಗಿ ಕೆಲಸ ನೋಡ್ಕೊಳ್ಳೋ. ನೀನೇನು ಬೈಸಾಕ್ತಿದ್ಯಾ ಇಲ್ಲ ರೇಷನ್ ತಂದಾಕ್ತಿದ್ಯಾ? ದುಡಿತಿರೋದು ಯಾರು, ಆಗ್ತಿರೋದು ಯಾರು? ನಿನ್ನ ಕೈನಲ್ಲಿ ಅಡುಗೆ ಮಾಡೋಕ್ಕಾಗುತ್ತೋ ಇಲ್ವೋ? ಇಲ್ಲ ಅಂತ ಎಲ್ಲರೂ ಮುಂದೆ ಹೇಳೋ ಬದಲು ಯಾರು ಅಡುಗೆ ಮಾಡೋರನ್ನ ನೋಡ್ತೀನಿ. ಕೊನೆಗೂ ನಿನ್ನ ಬಾಯಲ್ಲಿ ಅಡುಗೆ ಮಾಡೋರು ಅಂತ ಬಂದೇ ಬಿಡ್ತಲ್ಲಪ್ಪ. ಇಷ್ಟು ವರ್ಷ ನಿನಗೆ ಬೇಕಾಗಿದ್ದೆಲ್ಲ ಮಾಡಾಕಿದ್ದೀನಿ. ನನಗೊಂದೊತ್ತು ಕಮ್ಮಿ ಆದ್ರೂ ನೀನು ಹೊಟ್ಟೆ ಹಚ್ಕೊಂಡು ಮಲ್ಕೋಬಾರ್ದಂತ ನನ್ನ ತಟ್ಟೆಲಿರೋ ಅನ್ನನೂ ನಿನ್ಗೆ ಹಾಕಿದ್ದೀನಿ. ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೂ ಊಟಕ್ಕೆ ಯಾವತ್ತೂ ಕೊರತೆ ಮಾಡಿಲ್ಲ. ಅಕ್ಕ, ನೀವೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಅವನಿಲ್ಲ. ಬೇಕಾದಷ್ಟು ದುಡ್ದು ಕೊಡ್ತಾನಲ್ಲ, ಅವನಿಗೆ ಬೇಕಾದ ತಿಂಡಿ ಊಟ ಬೇಕು ಅಂತ ಕೇಳ್ತಿದ್ದಾನೆ. ಹಳೆದನ್ನೆಲ್ಲ ಮರೆತು ನಂದು ಅನ್ನೋ ತಲೆಯಲ್ಲಿ ಬಂದಿದೆ. ನಿಮಗೆ ಗೊತ್ತಲ್ವಾ, ಮೊದಲು ನನಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದ, ಈಗ ನಾನು ಯಾರೋ 3ನೇ ವ್ಯಕ್ತಿ ಅನ್ನೋ ಥರ ಮಾತಾಡ್ತಿದ್ದಾನೆ. ಸರಿ ಬಿಡಪ್ಪ, ನಾನು ಹೋಗ್ತೀನಿ. ನೀವುಗಳು ನನ್ನನ್ನು ಅಪಾರ್ಥ ಮಾಡಿಕೊಂಡ್ರೆ ನಾನೇನು ಮಾಡಲಿ? ನಾನು ಹೇಳ್ತಿರೋದು ದುಡಿತಿರೋವಾಗ ವೆರೈಟಿ ಫುಡ್ ತಿನ್ಬೇಕಂತ. ಮುಂದಕ್ಕೆ ಬೇಕಂದ್ರೂ ತಿನ್ನೋಕ್ಕಾಗಲ್ಲ. ನಿಮಗೆ ತಿನ್ನೋ ಕ್ರೇಜ್ ಇಲ್ಲದೆ ಇರ್ಬೋದು, ಆದರೆ ವೆರೈಟಿ ಫುಡ್ ತಿನ್ನೋದು ನನ್ನ ಕನಸು. ಎಷ್ಟೊಂದು ಸಲ ಕಂಡವ್ರ ಮನೆ ಮುಂದೆ ಹೋಗಿ ನಿಲ್ತಿದ್ದೆ, ಆದರೆ ಯಾರೂ ಕೊಡ್ತಾ ಇರಲಿಲ್ಲ. ಆ ದಿನಗಳು ನನಗಿನ್ನೂ ಚೆನ್ನಾಗಿ ನೆನಪಿದೆ. ನಾವು ಆ ದಿನಗಳನ್ನ ದಾಟೇ ಬಂದಿರೋದಪ್ಪ. ಸುಮ್ಮನೆ ತಿನ್ನಲ್ಲ ಬಿಡಲ್ಲ, ಎಲ್ಲ ಥರದ ಅಡುಗೆ ಬೇಕಾದರೆ ಹೇಗಪ್ಪ? ಸ್ವಲ್ಪ ಉಳಿದ್ರೆ ಪರವಾಗಿಲ್ಲ, ಎಷ್ಟೆಷ್ಟೋ ಉಳಿತದೆ. ನೀನು ತಿನ್ನಬೇಡ ಅನ್ನಲ್ಲ, ನಿನ್ಗೆ ಯಾವುದು ಇಷ್ಟ ಅಂತ ನನಗೂ ಗೊತ್ತಿದ್ದೆ. ಅದನ್ನು ನೋಡ್ಕೊಂಡೆಪ್ಪ ನಾನು ಅಡುಗೆ ಮಾಡೋದು. ಒಂದು ವಾರದಿಂದ ನಿನಗೆ ಹುಷಾರಿಲ್ಲ ಅಂತ ಸ್ವಲ್ಪ ಉಪ್ಪು ಹುಳಿ ಖಾರ ಕಡಿಮೆ ಮಾಡಿ ಅಡುಗೆ ಮಾಡ್ತಾಯಿದ್ದೀನಿ. ಅಷ್ಟಕ್ಕೆ ನೀನು ನನಗೆ ಊಟ ಬೇಡ ಅಂತ ನನ್ನ ಹತ್ರ ಜಗಳ ಆಡ್ತೀಯಾ? ಆಯಿತು, ಇನ್ಮೇಲೆ ನಾನು ಅಡುಗೆನೇ ಮಾಡಲ್ಲ. ಒಳ್ಳೇದಕ್ಕೆ ಹೇಳಿದೆ, ಕೇಳಲ್ಲ ಅಂದರೆ ನಾನೇನು ಮಾಡಲಿ? ನಿಮ್ಮ ಇಷ್ಟ ಬಂದಿದ್ದನ್ನು ಮಾಡಿ, ಹಣೆ ಬಾರ ಅಂತ ತಿನ್ಕೊಂಡು ಹೋಗ್ತೀನಿ. ನಿನ್ನ ಹಣೆ ಬರಹ ಅಲ್ಲಪ್ಪ, ನಮ್ಮ ಹಣೆ ಬರಹ. ನಿನಗೆ ಬೇಕಾಗಿದ್ದೆಲ್ಲ ಮಾಡಿ ಹಾಕಕ್ಕಾಗ್ತಿಲ್ವಲ್ಲ. ನೀವ್ಯಾಕೆ ಅವ್ನ ತಾಳಕ್ಕೆ ತಕ್ಕಂತೆ ಕುಣಿತಿದ್ದೀರಾ? ಅವನ ತಲೆ ಎಲ್ಲ ಮಾತಾಡ್ತಿದ್ದಾನಂದರೆ ನೀವು